ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು PUC ಎಕ್ಸಾಮ್ ಪ್ರಿಪ್ರೇಷನ್ ಚಾನಲ್. ಈಗ ನಡೆಯುವಂಥ ಮುಂಬರುವಂಥ ಎಕನಾಮಿಕ್ಸ್ಗೆ 4 ಅಂಕ ಮತ್ತು 6 ಅಂಕ ಬಹುನಿರೀಕ್ಷಿತವಾದ ಪ್ರಶ್ನೆಗಳು ಕೊಡುತ್ತಿದ್ದೇವೆ. ಇವನ್ನು ನೋಡ್ಕೊಂಡ್ರೆ ಒಂದೇ ಒಂದು ದಿವಸದಲ್ಲಿ ನೀವು ಆರಾಮಾಗಿ ಪಾಸ್ ಆಗ್ಬೋದು. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳು ಸಹ ಪಾಸ್ ಆಗಲಿ. ಹಾಗೆ ವಿಡಿಯೋವನ್ನು ಪ್ರಾರಂಭ ಮಾಡೋಣ. ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಟೆಲಿಗ್ರಾಮ್ ಲಿಂಕ್ ಇದೆ, ಜಾಯ್ನ್ ಆಗಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಸಹ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ. ಹಾಗೆ ವಿಡಿಯೋವನ್ನು ಪ್ರಾರಂಭ ಮಾಡೋಣ. 4 ಅಂಕದ ಪ್ರಮುಖ ಪ್ರಶ್ನೆಗಳು. 1ನೇ ಕ್ವಶನ್, ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರದ ನಡುವಿನ ವ್ಯತ್ಯಾಸಗಳನ್ನು ತಿಳಿಸಿ. ಇದು ಸಹ ಇಂಪಾರ್ಟೆಂಟ್ ಆಗಿದೆ. ಹಾಗೆ 2ನೇ ಕ್ವಶನ್, ಉತ್ಪಾದನಾ ಸಾಧ್ಯತಾ ಗಡಿಯನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಇದು ಸಹ ನೋಡ್ಕೊಳ್ಳಿ. ಹಾಗೆ 3ನೇ ಕ್ವಶನ್, ಒಂದು ಆರ್ಥಿಕತೆಯ ಕೇಂದ್ರೀಯ ಸಮಸ್ಯೆಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ. 4ನೇ ಕ್ವಶನ್, ಔದಸ್ಸಿನ ನಕ್ಷೆಯನ್ನು ರೇಖಾಚಿತ್ರದೊಂದಿಗೆ ವಿವರಿಸಿ. ಇದು ಫಿಕ್ಸ್ ಕ್ವಶನ್ ಆಗಿದೆ. ಹಾಗೆ 5ನೇ ಕ್ವಶನ್, ಒಟ್ಟು ತುಷ್ಟಿಗುಣ ಮತ್ತು ಸೀಮಾಂತ ತುಷ್ಟಿಗುಣದ ನಡುವಿನ ವ್ಯತ್ಯಾಸಗಳನ್ನು ಪಟ್ಟಿ ಮಾಡಿ. ಇದು ಸಹ ಇಂಪಾರ್ಟೆಂಟ್ ಆಗಿದೆ. ಹಾಗೆ 6ನೇ ಕ್ವಶನ್, ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯ ಲಕ್ಷಣಗಳನ್ನು ವಿವರಿಸಿ. ಇದು ಸಹ ನೋಡ್ಕೊಳ್ಳಿ. 7ನೇ ಕ್ವಶನ್, ದೀರ್ಘಾವಧಿ ವೆಚ್ಚಗಳನ್ನು ವಿವರಿಸಿ. 8ನೇ ಕ್ವಶನ್, ಬಂಡವಾಳಶಾಹಿ ಆರ್ಥಿಕತೆಯ ಲಕ್ಷಣಗಳನ್ನು ಪಟ್ಟಿ ಮಾಡಿ. ಇದು ಸಹ ಬರೋ ಸಾಧ್ಯತೆ ಇದೆ, ಒಂದು 50% ಅಷ್ಟು. ಹಾಗೆ 9ನೇ ಕ್ವಶನ್, ರಾಷ್ಟ್ರೀಯ ಆದಾಯದ ಮಾಪನದಲ್ಲಿ ಮೌಲ್ಯವರ್ಧಿತ ವಿಧಾನವನ್ನು ವಿವರಿಸಿ. ಇದು ಸಹ ನೋಡ್ಕೊಳ್ಳಿ. ಹಾಗೆ 10ನೇ ಕ್ವಶನ್, ಬಾಹ್ಯತೆಗಳು ಎಂದರೇನು, ಅದರ ವಿಧಗಳನ್ನು ತಿಳಿಸಿ. ಇದು ರಿಪೀಟ್ ಆಗುವ ಸಾಧ್ಯತೆ ಇದೆ ಈ ವರ್ಷ ಸಹ. ಹಾಗೆ 11ನೇ ಕ್ವಶನ್, ಹಣದ ಕಾರ್ಯಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಇದು ಸಹ ನೋಡ್ಕೊಳ್ಳಿ. 12ನೇ ಕ್ವಶನ್, ಬಂಡವಾಳ ಖಾತೆಯ ಭಾಗಗಳ ಪಟವನ್ನು ಚಿತ್ರಿಸಿ. ಇದು ಸಹ ಇಂಪಾರ್ಟೆಂಟ್ ಆಗಿದೆ. ಹಾಗೆ 13ನೇ ಕ್ವಶನ್, ಚಾಲ್ತಿ ಖಾತೆಯ ಭಾಗಗಳ ಪಟವನ್ನು ಚಿತ್ರಿಸಿ. 12, 13, 11 ಇವು 3ರಲ್ಲಿ ಒಂದು ಫಿಕ್ಸ್ ಕ್ವಶನ್ ಇದೆ, ನೋಡ್ಕೊಳ್ಳಿ. ಬರಲಿಲ್ಲ ಅಂದರೆ ಬಂದು ಕಾಮೆಂಟ್ ಮಾಡಿ ವಿಡಿಯೋದಲ್ಲಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. 6 ಅಂಕದ ಪ್ರಶ್ನೆಗಳನ್ನು ನೋಡೋಣ. ಎಕನಾಮಿಕ್ಸ್ನಲ್ಲಿ ಬರುವಂಥ 6 ಅಂಕದ ಪ್ರಮುಖ ಪ್ರಶ್ನೆಗಳು. ಭಾಗ ಎ, ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ನೋಡೋಣ. ಮೊದಲು 1ನೇ ಕ್ವಶನ್, ಇಳಿಕೆಯಾಗುವ ಸೀಮಾಂತ ತುಷ್ಟಿಗುಣ ನಿಯಮವನ್ನು ಒಂದು ಕೋಷ್ಟಕ ಮತ್ತು ರೇಖಾಚಿತ್ರದೊಂದಿಗೆ ವಿವರಿಸಿ. ಇದು ಸಹ ಬಂದೇ ಬರುತ್ತೆ. ಹಾಗೆ 2ನೇ ಕ್ವಶನ್, ಬೇಡಿಕೆ ರೇಖೆಯು ಎಡದಿಂದ ಬಲಕ್ಕೆ ಇಳಿಮುಖವಾಗಲು ಕಾರಣಗಳೇನು. ಇದು ಸಹ ಇಂಪಾರ್ಟೆಂಟ್ ಆಗಿರುತ್ತೆ, ನೋಡ್ಕೊಳ್ಳಿ. ಹಾಗೆ 3ನೇ ಕ್ವಶನ್, ಅಲ್ಪಾವಧಿ ವೆಚ್ಚದ ರೇಖೆಗಳನ್ನು ರೇಖಾಚಿತ್ರದೊಂದಿಗೆ ವಿವರಿಸಿ. ಇದು ಹೋದ ಸಾರಿ ಸಹ ಬಂದು ಈ ಸಾರಿ ರಿಪೀಟ್ ಆಗುವ ಸಾಧ್ಯತೆ ಇದೆ. ಹಾಗೆ 4ನೇ ಕ್ವಶನ್, ಸಮತೋಲನ ಬೆಲೆ ಮತ್ತು ಪ್ರಮಾಣದ ಮೇಲೆ ಬೇಡಿಕೆ ಮತ್ತು ಪೂರೈಕೆ ರೇಖೆಗಳ ಬದಲಾವಣೆ ಪ್ರಭಾವವನ್ನು ವಿವರಿಸಿ. 1, 2, 3, 4 ಇವನ್ನು ಸಹ ನೋಡ್ಕೊಳ್ಳಿ. ಹಾಗೆಯೇ ಭಾಗ ಬಿ, ಸಮಗ್ರ ಅರ್ಥಶಾಸ್ತ್ರ. ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರದಲ್ಲಿ ಬರುವ 6 ಅಂಕದ ಪ್ರಶ್ನೆಗಳು ಹೇಳ್ತಿದ್ದೇನೆ. ಇದು ಸಮಗ್ರ ಅರ್ಥಶಾಸ್ತ್ರದಲ್ಲಿ ಬರುವಂತಹ 6 ಅಂಕದ ಪ್ರಶ್ನೆಗಳು. 1ನೇ ಕ್ವಶನ್, ರಾಷ್ಟ್ರೀಯ ಆದಾಯವನ್ನು ಅಳೆಯುವ 3 ವಿಧಾನಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಸಹ ಇಂಪಾರ್ಟೆಂಟ್ ಇದೆ. ಹಾಗೆ 2ನೇ ಕ್ವಶನ್, ಕೇಂದ್ರ ಬ್ಯಾಂಕಿನ RBI ಕಾರ್ಯಗಳನ್ನು ಸಮಗ್ರವಾಗಿ ವಿವರಿಸಿ. ಇಲ್ಲ 4 ಅಂಕ ಅಥವಾ 6 ಅಂಕದಲ್ಲಿ ಫಿಕ್ಸ್ ಕೇಳೋ ಕ್ವಶನ್ ಇದೆ. ಹಾಗೆ ಕಾರ್ಯನಿಯೋಜಿತ ಪ್ರಶ್ನೆಗಳಲ್ಲಿ ನೀವು ಕರೆನ್ಸಿಗಳು, ಹಾಗೆ ಒಂದು ಕೋಷ್ಟಕದ ಲೆಕ್ಕ ಮಾಡುವುದಿದೆ. ಅದು ಸಹ ನಮ್ಮ ಎಕನಾಮಿಕ್ಸ್ ಪ್ಲೇಲಿಸ್ಟ್ನಲ್ಲಿದೆ, ಅದು ಸಹ ನೋಡ್ಕೊಳ್ಳಿ. ಹಾಗೆ ನೆಕ್ಸ್ಟ್ ಅವತ್ತು ಕೀ ಆನ್ಸರ್ ಸಹ ಬಿಡುತ್ತೆ. ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ನಮ್ಮನ್ನು ಬೆಳೆಸಿ. ಹಾಗೆ ನಿಮಗೂ ಸಹ ಪಾಸ್ ಆಗುವಂಥ ಇಂಪಾರ್ಟೆಂಟ್ ಕ್ವಶನ್ಗಳು ಕೊಡ್ತಾ ಇರುತ್ತೇವೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ 3ನೇ ಪ್ರಶ್ನೆ, ಸರ್ಕಾರ ಮುಂಗಡ ಪತ್ರದ ಉದ್ದೇಶಗಳನ್ನು ಚರ್ಚಿಸಿ. ಇದು ಸಹ ಇಂಪಾರ್ಟೆಂಟ್ ಆಗಿದೆ. ಹಾಗೆ 4ನೇ ಕ್ವಶನ್, ಹೂಡಿಕೆಯ ಗುಣಕದ ಕಾರ್ಯವಿಧಾನವನ್ನು ಒಂದು ಉದಾಹರಣೆಯೊಂದಿಗೆ ವಿವರಿಸಿ. ಇದು ಸಹ ಇಂಪಾರ್ಟೆಂಟ್ ಆಗಿದೆ. ಹಾಗೆ 5ನೇ ಕ್ವಶನ್, ಸಮಗ್ರ ಆರ್ಥಿಕ ಅನನ್ಯತೆಗಳನ್ನು ವಿವರಿಸಿ. ಇದು ಬರೋ ಸಾಧ್ಯತೆ ಇದೆ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಮತ್ತು ಇನ್ನಿತರ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಎಲ್ಲಾದರೂ ತಪ್ಪಿದರೆ ನಮಗೆ ಕ್ಷಮಿಸಿ. ಧನ್ಯವಾದಗಳು ಹೇಳುತ್ತಾ ವಿಡಿಯೋವನ್ನು ಕೊನೆಗೊಳಿಸುತ್ತಿದ್ದೇನೆ.